ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ಸೊ ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನಾವು ಹೋಗ್ತಿದ್ದೀವಿ ಇವಾಗ ಡಿ-ಮಾರ್ಟ್ ನಿಯರ್ ಬೈ ಚಂದಾಪುರ ಇದ್ದೀರಿ ನಾವು, ಬೊಮ್ಮಸಂದ್ರ ಹತ್ರ. ಸೊ ಡಿ-ಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಇಲ್ಲಿ ಹತ್ರ ಬಂದು ಹಾಗೆ ಒಂದು ರೌಂಡ್ ಹೊಡ್ಕೊಬರೋಣ ಅಂದ್ಬಿಟ್ಟು ಚಂದಾಪುರ ಬಂದಿರೋದು. ಸೊ ಹಾಗೆ ಡಿ-ಮಾರ್ಟ್ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಿದ್ದೀರಿ. ಇಲ್ಲಿ ಚಂದಾಪುರ ಬಂದು ಪ್ಲ್ಯಾನ್ ಆಯಿತು, ಮನೇಲಿ ಪ್ಲ್ಯಾನ್ ಇರಲಿಲ್ಲ. ಸೊ ಹಾಗಾಗಿ ನೋಡಿ ಡಿ-ಮಾರ್ಟ್ ಬಂದ್ವಿ. ಆದರೆ ಡಿ-ಮಾರ್ಟ್ಗೆ ಹೋಗೋದೇ ಬೈ ಒನ್ ಗೆಟ್ ಒನ್ಗೆ. ಸೊ ಪ್ಲೀಸ್ ನೀವು ಡಿ-ಮಾರ್ಟ್ಗೆ ಹೋಗೋ ಆದಷ್ಟು ಜನ ಬೈ ಒನ್ ಗೆಟ್ ಒನ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ನೋಡಿ ತಗೊಳ್ಳಿ. ಯಾಕಂದರೆ ಸೇವ್ ಆಗುತ್ತೆ ನಮಗೂ. ಬೈ ಒನ್ ಗೆಟ್ ಒನ್ ಇದ್ದರೆ ಅಟ್ಲೀಸ್ಟ್ ಒಂದ್ರ ಮೇಲೆ ಒಂದು ₹5 ₹10 ಇದ್ದರೆ ಎಷ್ಟೊಂದು ಇದಾಗುತ್ತಲ್ವಾ. ಸೊ ನೋಡಿ ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ, ನಾನು ಹಿಂದೆ ಹೋಗ್ತಿದ್ದೀನಿ ನಿಧಾನಕ್ಕೆ ವಿಡಿಯೋ ಮಾಡಿಕೊಂಡು. ಸೊ ನೋಡಿ ಇದು ಕೌಂಟರು. ಏನಾದರೂ ನಾವು ರಿಟರ್ನ್ ಮಾಡಬೇಕಂದ್ರೆ ಅಲ್ಲೋಗಿ ರಿಟರ್ನ್ ಮಾಡ್ಬೋದು. ನಂಗೆ ಗೊತ್ತಿಲ್ಲ, ಬ್ಯಾಗ್ ಎತ್ಕೊಂಡು ಒಳಗಡೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಬ್ಯಾಗ್ ಹೊರಗಡೆ ಇಡಮ್ಮ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ನನ್ನ ಬ್ಯಾಗಲ್ಲಿ ಮೊಬೈಲು ಮತ್ತು ಪರ್ಸೆಲ್ಲ ಇದೆ. ಸೊ ಹಾಗಾಗಿ ನನ್ನ ಬ್ಯಾಗ್ ಹೊರಗಡೆ ಅಲ್ಲಿ ಕೊಟ್ಟಿಲ್ಲ. ಡಿ-ಮಾರ್ಟ್ ಬ್ಯಾಗಲ್ಲೇ ಇಟ್ಕೊಂಡು ಲಾಕ್ ಮಾಡಿ ಕೊಟ್ಟರು ಅವರು. ಸೊ ಅದನ್ನ ಎತ್ಕೊಂಡು ಒಳಗಡೆ ಹೋದ್ರಿ. ಸೊ ಹೋಗ್ತಾನೆ ಸ್ನ್ಯಾಕ್ಸ್ ಐಟಮ್ಗಳು ತುಂಬ ಇತ್ತು. ಯಾವ್ದು ತೊಗೊಳ್ಳೋಣ ತಿನ್ನೋದಕ್ಕೆ ನೋಡ್ತಿದ್ದೆ. ಬ್ರೆಡ್ ಇತ್ತು, ಬ್ರೆಡ್ ಜಾಮ್ ನೆನಪಾಯಿತು. ಹೊಟ್ಟೆ ಬೇರೆ ಹಸಿತಾ ಇತ್ತು, ಬ್ರೆಡ್ ನೋಡಿದೆ. ಮತ್ತು ತುಂಬ ಬಿಸ್ಕೆಟ್ಸ್ ಇತ್ತು. ಸೊ ನಾನು ಯಾವುದು ಇಸ್ಕೊಂಡಿಲ್ಲ, ಬಂದೆ ಸುಮ್ಮನೆ ಎಲ್ಲ ನೋಡೋದು ಅಷ್ಟೇ. ಹೋಗೋದು ಮುಂದೆ ಯಾವ್ದ್ಯಾವ್ದು ಎಷ್ಟೆಷ್ಟು ಪ್ರೈಸ್ ಇದೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ಹೋಗೋದು. ನೋಡ್ಕೊಂಡು ಬರ್ತಾಯಿದ್ರಿ. ಮೇಲೆ ಹೋಗೋಣ, ಇಲ್ಲೇನು ತೊಗೊಳ್ಳೋಷ್ಟಿಲ್ಲ ಅಂದ್ಬಿಟ್ಟು ಸಕ್ಕರೆ ನೋಡಿದೆ ನಾನು ಫಸ್ಟು. ಸಕ್ಕರೆ ಕಮ್ಮಿ ಇದ್ದರೆ ತೊಗೊಳ್ಳೋಣ ಅಂತ, ಅದು ₹41 ಇತ್ತು. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿರಿ. ಇಲ್ಲಾಗೆ ನೋಡಿ ಕ್ಲಿಪ್ಸ್ ನೋಡೋಣ ನೋಡ್ತಿದ್ದೆ. ₹129 ವಿತ್ ಬ್ರಷ್ ಆ್ಯಂಡ್ ಕ್ಲಿಪ್ಸು, ಒಂದು ದಾರ ಇದೆ, ಬಟ್ಟೆಗೆ ಒಣಗಾಕೋದಕ್ಕೆ ಕಟ್ಟೋ ದಾರ ಇತ್ತು. ಸೊ ಚೆನ್ನಾಗಿತ್ತು, ತೊಗೊಳ್ಳೋಣ ನೋಡ್ತಿದ್ದೆ. ನಮ್ಮ ಹಸ್ಬೆಂಡು ಬೇಡ ಬಾ, ಏನಕ್ಕೆ, ಮನೇಲಿ ಆಲ್ರೆಡಿ ಕಟ್ಟಿ ಒಣಗಾಕ್ತೀವಿ ನಾವು. ಸೊ ಹಾಗಾಗಿ ಬೇಡ ಅಂತು. ಇದಾವೆ ಕ್ಲಿಪ್ಸು, ಮೊನ್ನೆ ತಾನೇ ತೊಗೊಂಡ್ರು ನಮ್ಮತ್ತೆ. ಸೊ ಬೇಡ ಬಾ ಅಂತು. ನೆಕ್ಸ್ಟ್ ಇಲ್ಲಿ ಕರ್ಚಿಪ್ಪು, ಸ್ಟವ್ ಒರೆಸೋ ಕರ್ಚಿಪ್ಪು, ಹ್ಯಾಂಡ್ ಕರ್ಚಿಪ್ಪು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ನೋಡ್ತಿದ್ದೆ. ಅಂದರೆ ಪ್ಲಾಸ್ಕ್ ನೋಡಿದೆ, ಇಲ್ಲಿ ತುಂಬ ಇಷ್ಟ ಆಯಿತು ಪ್ಲಾಸ್ಕ್. ಅದು ಆ ಶೇಪ್ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಶೇಪು. ನನ್ನ ಹತ್ರ ಆಲ್ರೆಡಿ ಈ ಥರ ರೌಂಡ್ದು 2 ಇದ್ದಾವೆ. ನಮ್ಮ ದೀಕ್ಷೆ ಹುಟ್ಟಿದಾಗ ನಮ್ಮ ಅಕ್ಕ ಒಂದು, ನಮ್ಮ ಹಸ್ಬೆಂಡ್ ಒಂದು, ಇಬ್ಬರು ಒಂದೊಂದು ಕೊಡಿಸಿದ್ದಾರೆ. ಸೊ ಅದು ಹಾಗೆ ಇತ್ತು. ಸೊ ಇದೊಂದು ಲೋಟ ನೋಡ್ತಿದ್ದೆ, ಇಷ್ಟ ಆಯ್ತು ಅಂದ್ಬಿಟ್ಟು ₹59. ನೆಕ್ಸ್ಟ್ ಅದ್ರ ಕೆಳಗಡೆನೇ ನೋಡ್ತಿದ್ದೆ ಒಂದು ಕಾಫಿ ಸೋಸೋದು, ಅದು ಚೆನ್ನಾಗಿತ್ತು. ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಅದೇನು ಗೊತ್ತಾ, ಈ ಥರ ಕಬ್ಬನ್ನ ತಗೊಂಡ್ರೆ ಒಂದು ಸ್ವಲ್ಪ ದಿನಕ್ಕೆಲ್ಲ ಎದ್ಬಿಡುತ್ತೆ. ಮತ್ತು ಕಾಫಿ ಸೋಸಾಗೆಲ್ಲ ಏನೇನೋ ಬಿದ್ದೋಗುತ್ತೇನೋ ಅನ್ನೋ ಭಯಕ್ಕೆ ನಾನು ಅಲ್ಲೇ ಇಟ್ಬಿಟ್ಟೆ. ಇದೆಲ್ಲ ಪ್ಲಾಸ್ಟಿಕ್ಕು, ಏನು ಪ್ಲಾಸ್ಟಿಕ್ಕು ಅಂದ್ಬಿಟ್ಟು ನಾನು ಏನು ಬೇಡ ಮೇಲೆ ಹೋಗೋಣ ನಡಿ ಅಂದ್ಬಿಟ್ಟು ಈಗ ನಾವು ಮೇಲೆ ಬಂದ್ವಿ. ಬಟ್ಟೆ ಇಲ್ಲಿ ಮೇಲೆ ಸ್ಲಿಪ್ಪರ್ಸು, ಬಟ್ಟೆ ಎಲ್ಲ ಪ್ರತಿಯೊಂದು ಇದ್ದಾವೆ. ಸೊ ನಾನು ನೋಡ್ತಿದ್ದೆ ಇದು ಹ್ಯಾಂಡ್ ಕರ್ಚಿಪ್ಪು, ಅಂದರೆ ನಾವು ಅಡುಗೆ ಮನೆಯಲ್ಲಿ ಏನಾದರೂ ಅರ್ಜೆಂಟ್ ಮಾಡ್ತಾ ಕೈ ಒರೆಸ್ಕೊಂಡು ಮಾಡೋದು. ಸೊ ಅದು ನೋಡ್ತಿದ್ದೆ, ₹79 ಏನೋ ಇತ್ತು. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಟಿ ಶರ್ಟ್ ನೋಡ್ತಾ ಇದ್ರು, ₹99, ₹1 ಕಮ್ಮಿ, ₹100. ಫುಲ್ಲು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ತುಂಬ ಒಂದೊಂದು ಸಲಕ್ಕೆ ಒಂದೊಂದು ತಾವೆಲ್ಲ ಇಟ್ಟಿರ್ತಾರೆ. ನಾವು 7 ತಿಂಗಳ ಹಿಂದೆ ಹೋದಾಗ ಬೇರೆ ಕೌಂಟ್ರಲ್ಲಿತ್ತು ಮಕ್ಕಳ ಬಟ್ಟೆಗಳೆಲ್ಲ. ಇಲ್ಲಿ ಸ್ಲಿಪ್ಪರ್ ಇಟ್ಟಿರೋ ಹತ್ರ ಬಟ್ಟೆಗಳಿತ್ತು. ಸೊ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸ್ಲಿಪ್ಪರು ಚೆನ್ನಾಗಿತ್ತು. ನನ್ನ ಮಗನಿಗೆ ಶೂ ಒಂದು ಜೊತೆ ತೊಗೊಂಡ್ರಿ ನಾವು, ₹279 ಅದು ಶೂ ಚೆನ್ನಾಗಿತ್ತು. ಸೊ ಅವ್ನ ಬರ್ತಡೇ ಬೇರೆ ಹತ್ರ ಬರ್ತಿದೆ. ಸೊ ಹಾಗಾಗಿ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡ್ರಿ ಒಂದು ಜೊತೆ. ಹಂಗೆಲ್ಲ ನೋಡ್ಕೊಂಡು ಬಂದ್ರಿ. ಈ ಕಡೆ ಎಲ್ಲ ಅಂದರೆ ಮನೆಗೆ ಐಟಮ್ಸು, ಕುಕ್ಕರು, ಆ ಥರ ಸ್ಟವ್, ಆ ಥರದ್ದೆಲ್ಲ ಇತ್ತು. ನೆಕ್ಸ್ಟ್ ಈ ಕಡೆ ನಮ್ಮ ಹಸ್ಬೆಂಡು ಮಕ್ಕಳ ಆಟ ಸಾಮಾನು ನೋಡ್ತಾ ಇತ್ತು. ಬೇಡ ಬಾ ಅಂದ್ಬಿಟ್ಟು ಕರ್ಕೊಬಂದೆ. ನೆಕ್ಸ್ಟು ತುಂಬ ಹೊಟ್ಟೆ ಹಸಿತಾ ಇತ್ತು, ಹೋಗೋಣ ಅಂದ್ಬಿಟ್ಟು ಓಡಾಡೋಕ್ಕೆ ಬೇರೆ ಆಗಲ್ಲ ಅಂದ್ಬಿಟ್ಟು ಬೇಗನೆ ಹೊರಗಡೆ ಬಂದುಬಿಟ್ರಿ. ನಾವು ಸಲ ಹೋದಾಗ ಟೈಮ್ ಆಗಿದ್ದೇ ಗೊತ್ತಿಲ್ಲ. ಬೆಳಗ್ಗೆ 12 ಗಂಟೆ ಹೋಗಿದ್ದಕ್ಕೆ ನಾವು ಸಂಜೆ 4 ಗಂಟೆಗೆ ಹೊರಗಡೆ ಬಂದ್ರಿ. ಬಟ್ ಇವತ್ತು
12 ಗಂಟೆಗೆ ಹೋದ್ರಿ, 1 ಗಂಟೆ 1 ಅವರ್ ಓಡಾಡಿದ್ರಿ ಬನ್ನಿರಿ. ನಮ್ಮ ಹಸ್ಬೆಂಡ್ ಗಾಡಿ ತಗೊಬರಕ್ಕೆ ಹೋಗ್ತಿದ್ದಾರೆ. ನಾನು ನಿಂತ್ಕೊಂಡಿದ್ದೆ. ಏನೇನಂತ ತೋರಿಸ್ತೀನಿ, ಏನು ತೊಗೊಂಡಿಲ್ಲ. ಅಷ್ಟು ದೊಡ್ಡ ಬ್ಯಾಗಿದೆ, ಪ್ಯಾಂಪಸ್ ಅಷ್ಟೇ ಅದು. ನನ್ನ ಮಗನಿಗೆ ಬೈ ಒನ್ ಗೆಟ್ ಒನ್ ನೋಡ್ಕೊಂಡು ತುಂಬ ಬಿಟ್ಟಿದ್ರು. ಈ ಸೋಪ್ ಆಯಿಲು, ನೆಕ್ಸ್ಟ್ ಕಂಫರ್ಟು, ಆ ಥರ ಎಲ್ಲ ಬಿಡ್ತಾರೆ. ಸೊ ಆ ಥರದಲ್ಲೆಲ್ಲ ನಮಗೆ ಕಮ್ಮಿ ಚೀಪಾಗಿ ಸಿಗುತ್ತೆ ಅಂದ್ಬಿಟ್ಟು ನಾನು ಆ ಥರದ್ದು ತೊಗೊಳ್ತೀನಿ. ಕಂಫರ್ಟು, ಸೋಪ್ ಆಯಿಲು, ಸೋಪ್ ಪುಡಿ, ಸೋಪು ಆ ಥರ ಎಲ್ಲ ಬೈ ಒನ್ ಗೆಟ್ ಒನ್ ಯಾವುದೇದು ಇದೆಯೋ ಅದು ಆಲ್ಮೋಸ್ಟ್ ನಾನು ತೊಗೊತೀನಿ. ಸೊ ಇತ್ತು, ಬಟ್ ನಾವು ಇವತ್ತು ಪ್ಲ್ಯಾನ್ ಇರಲಿಲ್ವಲ್ವ, ಸೊ ಏನೂ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಮನೆಗೆ ಬಂದ್ವಿ. ತುಂಬ ಹೊಟ್ಟೆ ಹಸಿತಾಯಿತ್ತು. ಸ್ವಲ್ಪ ಊಟ ಮಾಡಿ ತೋರಿಸ್ತೀನಿ. ನನ್ನ ಮಗನಿಗೆ 2 ಟೀ ಶರ್ಟ್ ತೊಗೊಬಂದಿದ್ದೆ, 79 ರುಪೀಸ್ ಅಷ್ಟೇ. ಹೋದ ಸಲ ನಾನು 129 ರುಪೀಸ್ 120 ಕೊಟ್ಟು 10 ಟೀ ಶರ್ಟ್ ತಂದಿದ್ದೆ. ಬಟ್ ಈ ಸಲ ಪರವಾಗಿಲ್ಲ, ಕಮ್ಮಿ ರೇಟ್ ಟೀ ಶರ್ಟ್ ಬಿಟ್ಟಿದ್ದಾರೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. 2 ತೊಗೊಂಡೆ ಅಷ್ಟೇ. ಬರ್ತಡೆಗೆ ಬೇರೆ ತೊಗೊಂಡಿದ್ರಿ ಡ್ರೆಸ್ಗಳು, ಸುಮ್ಮನೆ ಏಕೆ ಅಂದ್ಬಿಟ್ಟು. ನೆಕ್ಸ್ಟ್ ಪ್ಯಾಂಪಸ್ಸು ನನ್ನ ಮಗನಿಗಿದೆ. ಮಿನಿ ಪ್ಯಾಕು ಯೂಸ್ ಮಾಡೋದು ನಾವು. 599 ರುಪೀಸ್ ಇತ್ತು. ಸೊ ಬಟ್ ನಮಗೆ ಅದು 369 ರುಪೀಸ್ಗೆ ಬಿತ್ತು. ಡಿಮಾರ್ಟ್ ಪ್ರೈಸು 369, ಈ ಪ್ಯಾಕ್ ಪ್ರೈಸ್ ಇರೋದು ಅದ್ರ ಮೇಲೆ 599 ರುಪೀಸ್ ಬಿತ್ತು. ಅಂದರೆ ನಮಗೆ 120 ರುಪೀಸೇನೋ ಕಮ್ಮಿ ಆಯಿತು. ಸೊ 44 ಪೀಸ್ ಇದ್ದಾವೆ. ಇದು ಎಲ್ ಸೈಜು. ಪರವಾಗಿಲ್ಲ, ಬೆಸ್ಟ್ ಅನಿಸ್ತು. ಈ ಥರ ನಾವು ಪ್ರೈಸ್ ನೋಡಿ ತೊಗೊಳ್ತೀರಿ. ತುಂಬ ನಾವು ಈ ಥರನೇ ನೋಡಿ ತೊಗೊಳ್ಳೋದು. ನೆಕ್ಸ್ಟ್ ಅದು 12 ಅವರ್ಸ್ ಅಂತಿರುತ್ತೆ. ಬಟ್ ನೋಡಿ 12 ಅವರ್ಸ್ ಮುಂಚೆ ಅದು ತುಂಬಿದೆಯಾ ಇಲ್ಲ ಅಂತ ನೋಡಿ ಹಾಗೆ ಬಿಚ್ಚಿ. ತುಂಬಿದ್ರೆ ಜಾಸ್ತಿ ಹೊತ್ತಿಡಬೇಡಿ. ಸೊ ನೆಕ್ಸ್ಟು ಒಂದು ಬಾಟಲ್ ತೊಗೊಬಂದೆ ನೀರು ಕುಡಿಯೋಕ್ಕೆ. ನನ್ನ ಮಗನಿಗೆ ಆಲ್ರೆಡಿ ಇತ್ತು ಒಂದು, ಮೊನ್ನೆ ಅವನು ಮೇಲಿಂದ ಕೆಳಗೆ ಕುಕ್ಕಿ ಹೊಡೆದಾಕಿದ್ದ. ಸೊ ಹಾಗಾಗಿ ಇನ್ನೊಂದು ತೊಗೊಬಂದು ಇಟ್ಟಿದ್ದೀನಿ. ಚೆನ್ನಾಗಿತ್ತು ಲಾಕು. 149 ರುಪೀಸ್ ಇದು. ಪರವಾಗಿಲ್ಲ ಅನ್ನಿಸ್ತು. ಫಸ್ಟ್ ತಂದಿದ್ದು ಅಷ್ಟೇ, ಈಗ ತಂದಿರೋದು ಅಷ್ಟೇ. ನನ್ನ ಮಗ ಕಿತ್ಕೊಂಡು ನೋಡೋ ಆಡ್ತಾ ಇದ್ದಾನೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.